Orion. You need to meet Orion, and this has been developed by the Center of Excellence at the Galgotias University. I would also like to take a moment to brief you about Galgotias University. We are the first private university investing more than 350 crore rupees in artificial intelligence, and we have a dedicated data science and artificial intelligence block on the campus. So Orion has been developed by the Center of Excellences, and as you can see, it can take all shapes and sizes. And it's quite naughty also. It's quite naughty also, and it can perform small tasks of surveillance, monitoring. It can take all shapes from moonwalk to somersault. It can do all the gimmicks. बहुत इम्पोर्टेंट बात है कि उस रोबो डॉग पे उसकी ब्रांडिंग ऊपर ही है, हमने वो ब्रांडिंग चेंज नहीं की, तो हम कैसे क्लेम कर सकते हैं कि ये हमने मैन्युफैक्चर किया है। ये एक चीज है जो मैंने सबको बोला कि ये हम अपने बच्चों को इससे इंट्रोड्यूस कराया है टू प्रोड्यूस समथिंग बेटर ऑफ देयर ओन। ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಮಾತು ಮಂಥನಕ್ಕೆ ಆತ್ಮೀಯ ಸ್ವಾಗತ. ನಾನು ಕೆಜೆ ಹಳ್ಳಿ ಸುರೇಶ್. ಪ್ರಿಯರೇ, ದೆಹಲಿಯಲ್ಲಿ ನಡೆಯುತ್ತಿರುವಂತಹ ಎಐ ಶೃಂಗಸಭೆಯಲ್ಲಿ ಗಲ್ಗೋಟಿಯಾ ಯೂನಿವರ್ಸಿಟಿ ಹೇಳಿರುವ ಸುಳ್ಳಿನ ಪುಂಗಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಮಾನ ಮರ್ಯಾದೆ ಹಾಳಾಗಿರೋದಲ್ಲದೆ ಮೋದಿ ಸರ್ಕಾರ ಮೇಕಿಂಗ್ ಇಂಡಿಯಾ ಮಾಡ್ತಾ ಇದೆಯೋ ಅಥವಾ ಫೇಕ್ ಇಂಡಿಯಾ ಮಾಡ್ತಾ ಇದೆಯೋ ಅನ್ನೋದನ್ನ ಜನ ನಿರ್ಧಾರ ಮಾಡುವ ಕಾಲ ಇದಾಗಿದೆ. ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಮೆಂಟ್ಸ್ ಅನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿ. ಪ್ರಿಯ ವೀಕ್ಷಕರೇ, ದೆಹಲಿಯ ಎಐ ಶೃಂಗಸಭೆಯಲ್ಲಿ ಗಲ್ಗೋಟಿಯಾ ಯೂನಿವರ್ಸಿಟಿಯಲ್ಲಿ ಚೀನಾದಿಂದ 2,50,000ಕ್ಕೆ ಯುನಿಟ್ರಿ ಗೋ 2 ಅನ್ನೋ ಹೆಸರಿನ ರೋಬೋಟ್ ನಾಯಿಯನ್ನ ಈ ಮಹಾನ್ ಪ್ರಕಾಂಡ ಬುದ್ಧಿವಂತ ಯೂನಿವರ್ಸಿಟಿ ಖರೀದಿ ಮಾಡಿದೆ. ವಿಶ್ವದ ಬೇರೆ ಬೇರೆ ದೇಶದ ಎಐ ತಂತ್ರಜ್ಞರು, ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಭಾಗವಹಿಸಿರುವಂತಹ ಬಹುಮುಖ್ಯದ ಈ ಶೃಂಗಸಭೆಯಲ್ಲಿ ನಮ್ಮ ಭಾರತದ ಕಡೆಯಿಂದ ಸದ್ಯಕ್ಕೆ ಎಐ ತಂತ್ರಜ್ಞಾನದಲ್ಲಿ ಯಾವ ಆವಿಷ್ಕಾರವನ್ನು ಮಾಡಿಲ್ಲ ಅಂತೇಳಿ ಸುಮ್ಮನಾಗಿದ್ರೆ ದೇಶದ ಮರ್ಯಾದೆ ಏನಾದ್ರೂ ಉಳಿತಾ ಇತ್ತು. ಆದ್ರೆ ಈ ಲಜ್ಜೆಗೆಟ ಗಲ್ಗೋಟಿಯಾ ಯೂನಿವರ್ಸಿಟಿಯವರು ಚೀನಾ ದೇಶದ ಆವಿಷ್ಕಾರ ಮಾಡಿರುವಂತಹ ರೋಬೋಟ್ ನಾಯಿಯನ್ನ ನಮ್ಮ ಯೂನಿವರ್ಸಿಟಿಯವರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಾವು ತುಂಬಾ ಕಷ್ಟಪಟ್ಟು ತಯಾರು ಮಾಡಿದ್ದೇವೆ ಎಂದು ತಮಗೆ ತಾವೇ ಓವರ್ ಬಿಲ್ಡಪ್ ಅನ್ನ ಕೊಟ್ಟುಕೊಂಡು ಯೂನಿವರ್ಸಿಟಿಯ ಪ್ರೊಫೆಸರ್ ಆದಂತ ನೇಹಾ ಸಿಂಗ್ ಅವರು ಡಿಡಿ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಸಹಜವಾಗಿಯೇ ಈ ಸುದ್ದಿ ಎಲ್ಲೆಡೆ ವೈರಲ್ ಆಗತ್ತೆ. ಆದ್ರೆ ಇವತ್ತಿನ ತಂತ್ರಜ್ಞಾನದ ಜಮಾನದಲ್ಲಿ ಸುಳ್ಳಿನ ಪುಂಗ್ಲಿ ಪುರಾಣಗಳು ಸತ್ಯದ ಎದುರು ಬೆತ್ತಲಾಗಲೇಬೇಕು. ಜನ ಕೂಡ ಎಷ್ಟು ದಿನ ಅಂತ ಇವರು ಹೇಳುವ ಸುಳ್ಳಿನ ಕಂತೆಗಳನ್ನ ಕೇಳ್ಕೊಂಡು ಇರಕ್ ಸಾಧ್ಯ ಹೇಳಿ? ಗಲ್ಗೋಟಿಯಾ ಯೂನಿವರ್ಸಿಟಿಯ ನೇಹಾ ಸಿಂಗ್ ಅವರು ಪುಂಗಿದ ಸುಳ್ಳಿನ ಮಾತುಗಳ ಬಗ್ಗೆ ಜನರಿಗೆ ಸಹಜವಾಗಿಯೇ ಅನುಮಾನ ಬಂದು ಇದು ನಿಜಕ್ಕೂ ಈ ಯೂನಿವರ್ಸಿಟಿಯವರು ತಯಾರು ಮಾಡಿದ ರೋಬೋಟ್ ನಿಜವೇ ಅಂತ ಹೇಳಿ ಪರೀಕ್ಷೆ ಮಾಡಿದಾಗ ಇವರ ಬಂಡವಾಳ बटा बयलागिदे। ये बता सकती हूँ आपको कि हमारा इंटेंशन क्या था। हम मॉरली जो हमने कहा और जो ठीक तरह से नहीं इंटरप्रेट हुआ, हम मॉरली आज खड़े हैं उसके लिए, उस चीज को एक्सप्रेस कर रहे हैं, क्लैरिफाई कर रहे हैं और आप सबसे ये दरखास्त कर रहे हैं, आप सबसे ये दरखास्त कर रहे हैं कि मैं बार बार ये बात कह रही हूँ कि कंट्रोवर्सी बड़ी ट्रांजिएंट सी चीज है, आज है कल नहीं रहेगी। इसके लिए आप हमारे बच्चों का जो इतने दिन की मेहनत है उसको आप ओवरलुक न करें, उनके एफर्ट्स को डाइल्यूट न करें। मैं मान रही हूँ सर कि हमसे समझाने में गलती हुई है, आप बार बार एक ही बात पूछ रहे हैं। ಯಾವಾಗ ಚೀನಾದ ರೋಬೋಟ್ ನಾಯಿಯನ್ನ ನಾವು ತಯಾರು ಮಾಡಿದ್ದು ಎಂದು ಹೇಳುವ ಇವರ ಸುಳ್ಳಿನ ಮಾತುಗಳು ಸುಳ್ಳಿನ ಪುಂಗ್ಲಿಗಳು ಎಂದು ಗೊತ್ತಾದಾಗ ಸಾಮಾಜಿಕ ಜಾಲತಾಣದಲ್ಲಿ ಜನ ಇವರಿಗೆ ಛೀ ತೂ ಅಂತ ಕ್ಯಾಕ್ರಿಸಿ ಹೋಗ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶ ಮುಜುಗರಕ್ಕೆ ಒಳಗಾಗುವಂತೆ ಮಾಡಿದ್ದಾರೆ. ಈ ಯೂನಿವರ್ಸಿಟಿ ಮೋಸದ ಆಟ ಬಯಲಾಗ್ತಿದ್ದ ಹಾಗೆ ಮತ್ತೆ ಮಾಧ್ಯಮಗಳ ಮುಂದೆ ಬಂದಂತಹ ನೇಹಾ ಸಿಂಗ್ ಅವರು ತಾವು ಮಾಡಿರುವ ತಪ್ಪನ್ನ ಒಪ್ಪಿಕೊಳ್ಳೋದನ್ನ ಬಿಟ್ಟು ಎಐ ತಂತ್ರಜ್ಞಾನದಲ್ಲಿ ನಾವು ಹೊಸ ಆವಿಷ್ಕಾರವನ್ನ ಮಾಡೋದಕ್ಕೆ 350 ಕೋಟಿಯನ್ನ ಮೀಸಲಿಟ್ಟಿದ್ದೇವೆ, ನಮ್ಮ ಯೂನಿವರ್ಸಿಟಿ ತುಂಬಾ ಟಾಪ್ ಅಲ್ಲಿದೆ ಅಂತೇಳಿ ತಾವು ಮಾಡಿರುವ ತಪ್ಪಿನ ಬಗ್ಗೆ ಸ್ವಲ್ಪವೂ ಕಳವಳ ಇಲ್ಲದೆ ಸುಳ್ಳಿನ ಪುಂಗಿಯನ್ನ ಮುಂದುವರಿಸಿದ್ದಾರೆ. ಇಂಥವರಿಗೆ ಜನ ಛೀ ತೂ ಅಂತ ಹೋಗಿದ್ರು ಬುದ್ಧಿ ಬರೋದಿಲ್ಲ ಬಿಡಿ. ಅಂದಾಗೆ ಈ ಯೂನಿವರ್ಸಿಟಿಯಲ್ಲಿ ಮೀಸಲಾತಿ ಇಲ್ವಂತೆ. ಮೆರಿಟ್ ಆಧಾರದ ಮೇಲೆಯೇ ಇಲ್ಲಿ ಅಧ್ಯಾಪಕರನ್ನ ಸಂಶೋಧಕರನ್ನ ಆಯ್ಕೆ ಮಾಡ್ತಾರಂತೆ. ಸ್ನೇಹಿತರೆ,
ಈ ಮೆರಿಟ್ ಆಧಾರದ ಪ್ರಕಾಂಡ ಪಂಡಿತ ತಂಡ ಮಾಡಿರುವ ಚೀನಾ ಡಾಗ್ ಅವಾಂತರವನ್ನೇ ದೇಶದ ಜನರಿಗೆ ಸುಧಾರಿಸಿಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ. ಇನ್ನು ಇವರು ಮುಂದಿನ ದಿನಗಳಲ್ಲಿ ಬೇರೆ ದೇಶದ ಆವಿಷ್ಕಾರಗಳನ್ನ ನಾವು ಮಾಡಿದ್ದೇವೆ ಅಂತ ಹೇಳಿ ಬಡಾಯಿ ಕೊಚ್ಚಿಕೊಡದೇ ಇದ್ರೆ ಸಾಕಾಗಿದೆ. ಇನ್ನೊಂದು ವಿಶೇಷ ಮಾಹಿತಿ ಏನ್ ಗೊತ್ತಾ, ಚೀನಾ ಸಂದರ್ಭದಲ್ಲಿ ಗೋ ಕೊರೋನಾ ಅಂತೇಳಿ ಜನ ತಟ್ಟೆ ಪಡೆದ್ರಲ್ಲ, ಆ ಆವಿಷ್ಕಾರ ಇದೇ ಯೂನಿವರ್ಸಿಟಿದು. ಇದು ನಿಮ್ಮ ಗಮನಕ್ಕಿರಲಿ. ಪ್ರಿಯ ವೀಕ್ಷಕರೇ, ಮೇಕ್ ಇಂಡಿಯಾ ಮಾಡ್ತೇನೆ ಅಂತ ಹೇಳುವ ನಮ್ಮ ದೇಶದ ಪ್ರಧಾನಿಗಳು ನಮ್ಮ ದೇಶದ ಯುವಶಕ್ತಿಗೆ ಚಾ ಮಾರಿ ಪಕೋಡ ಮಾರಿ ಅಂತ ಹೇಳ್ತಾ ಇದ್ದಾರೆ. ವಿಜ್ಞಾನ ತಂತ್ರಜ್ಞಾನ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರದಲ್ಲಿ ನಮ್ಮ ದೇಶದ ಯುವಕರು ಅದಮ್ಯ ಸಾಧನೆ ಮಾಡಲು ಹೇಗೆ ಸಾಧ್ಯ? ಈ ರೀತಿ ಚಾ ಪಕೋಡ ಮಾಡ್ತಾ ಇದ್ರೆ ಯುವಕರು ಬೆಳೆಯೋದಕ್ಕೆ ಸಾಧ್ಯನಾ? ಯುವಕರಿಗೆ ಸ್ಕಿಲ್ ಹೇಳ್ಕೊಡ್ತೇನೆ ಅಂತ ಹೇಳಿ ಯೋಜನೆಯನ್ನು ರೂಪಿಸುವ ಯೋಜನೆಯಲ್ಲಿ ನೋಡಿ, ಯುವಕರಿಗೆ ಸ್ಕಿಲ್ ಅನ್ನ ಹೇಳ್ಕೊಡ್ತೇವೆ ನಾವು ಅಂತ ಹೇಳಿ ಯೋಜನೆ ರೂಪಿಸಿ, ಈ ಯೋಜನೆಯಲ್ಲಿ ನಮ್ಮ ಯುವ ಸಮೂಹಕ್ಕೆ ಸ್ಕಿಲ್ ಅನ್ನ ಹೇಳಿಕೊಡದೆ ಸಾವಿರಾರು ಕೋಟಿ ಲೂಟಿ ಮಾಡಿದ್ರೆ ನಮ್ಮ ದೇಶದ ಯುವಕರು ಯಾವ ಸಾಧನೆ ಮಾಡೋಕ್ ಸಾಧ್ಯ? ನೋಡಿ, ಚೀನಾ ದೇಶ ತಮ್ಮ ಗಡಿಗಳಲ್ಲಿ ರೋಬೋಟ್ ಸೈನಿಕರನ್ನ ನಿಯೋಜಿಸುವ ಚಿಂತನೆ ಮಾಡ್ತಾ ಇದೆ. ನಾವಿಲ್ಲಿ ತಟ್ಟೆ ಬಡಿದು ಗೋ ಕೊರೋನಾ ಅಂತ ಜೋರಾಗಿ ಕೂಗ್ತಾ ಇದ್ದೇವೆ. ಈ ರೀತಿ ಹೇಳಿದ್ರೆ ಕೊರೋನಾ ಓಡೋಗುತ್ತಂತೆ. ತರಾಂಗಾಂತರಗಳ ಸಂಶೋಧನೆ ಈ ಮಟ್ಟಕ್ಕೆ ಇಳಿದಿದೆ. ನೋಡಿ, ನಮ್ಮ ದೊಡ್ಡ ದೊಡ್ಡ ಉದ್ಯಮಿಗಳ ಸಾಲವನ್ನ ಕೇಂದ್ರ ಸರ್ಕಾರ ಮನ್ನಾ ಮಾಡ್ತಾ ಇದೆ. ವಿಶ್ವ ಬ್ಯಾಂಕ್ ನಲ್ಲಿ ದೇಶ ತೆಗೆದುಕೊಂಡಿರುವ ಸಾಲದ ಹಣ ಯಾರದ್ದೋ ಮನೆಯ ತಿಜೋರಿಯನ್ನ ಸೇರ್ತಾ ಇದೆ. ಯುವಕರಿಗೆ ಉದ್ಯೋಗ ಇಲ್ಲ, ಸ್ವಾವಲಂಬನೆ ಇಲ್ಲ, ಉತ್ತಮ ಆರೋಗ್ಯ, ಶಿಕ್ಷಣ ಕನಸಿನ ಮಾತು. ಇನ್ನು ಮೂಲಭೂತ ಸೌಲಭ್ಯಗಳು ಇಲ್ಲವೇ ಇಲ್ಲ. ಇವರ ಆಡಳಿತವನ್ನ ಪ್ರಶ್ನೆ ಮಾಡೋರಿಗೆ ದೇಶದ್ರೋಹಿಗಳು ಎಂದು ಪಟ್ಟ ಕಟ್ಟಿ ಪ್ರಶ್ನೆ ಮಾಡುವ ಹಕ್ಕನ್ನೇ ಕಿತ್ತುಕೊಳ್ಳುವ ಸರ್ವಾಧಿಕಾರಿ ಧೋರಣೆಯ ಹಾದಿಯಲ್ಲಿ ಮೋದಿ ಸರ್ಕಾರ ಸಾಗ್ತಾ ಇದೆ. ಜನರಿಗೆ ದೇಶಭಕ್ತಿಯ ಹುಚ್ಚಿನ ಅಮಲಿನಲ್ಲಿ ಅವರನ್ನ ಪ್ರಜ್ಞಾಶೂನ್ಯರನ್ನಾಗಿ ಮಾಡ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಕೊನೆಯದಾಗಿ ಧಾರ್ಮಿಕ ದ್ವೇಷ ಭಾವನೆಯನ್ನೇ ದೇಶದ ಸಂಸ್ಕೃತಿ ರಕ್ಷಣೆ ಎಂದು, ಪರರ ದ್ವೇಷವನ್ನೇ ದೇಶಭಕ್ತಿ ಎಂದು ನಂಬಿಸುವ ಎಲ್ಲ ಚಿಂತನೆಗಳು ಅಂತಿಮವಾಗಿ ಟೊಳ್ಳು ವ್ಯಕ್ತಿತ್ವ, ಜ್ಞಾನ ವಿರೋಧಿ ಸಮಾಜವನ್ನೇ ಸೃಷ್ಟಿ ಮಾಡ್ತವೆ ಅನ್ನುವ ಚಿಂತಕ ರಹಮತ್ ತರೀಕೆರೆ ಅವರ ಮಾತಿನ ಮೂಲಕ ಇವತ್ತಿನ ಈ ಮಾತಿನ ಮಂಥನವನ್ನ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ನಾನು ಹಾಜರಾಗ್ತೇನೆ. ಅಲ್ಲಿಯವರೆಗೆ ತಪ್ಪದೆ ನೋಡ್ತಾ ಇರಿ ತ್ರಿವರ್ಣ ನ್ಯೂಸ್. ನಮಸ್ಕಾರ.